ಸ್ನೇಹಿತರೆ, ಒಬ್ಬ ನಟನಿಗೆ ಸಾವಿರಾರು ಕೋಟಿ ಆಸ್ತಿ ಇದೆ ಎಂದರೆ ನಾವು ಸಾಮಾನ್ಯವಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ಗಳಾದ ಚಿರಂಜೀವಿ ಅಥವಾ ಬಾಲಕೃಷ್ಣರಂತಹ ಹಿರಿಯ ಹೀರೋಗಳ ಬಗ್ಗೆ ಯೋಚಿಸುತ್ತೇವೆ. ಆದರೆ ಟಾಲಿವುಡ್ನಲ್ಲಿ ಒಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ ಆಸ್ತಿಯ ಮೌಲ್ಯ ಕೇಳಿದರೆ ನೀವು ಖಂಡಿತವಾಗಿ ಬಾಯಿ ಮೇಲೆ ಬೆರಳಿಡುತ್ತೀರಿ. ಅವರ ಗ್ಯಾರೇಜಿಗೆ ಹೊಸದಾಗಿ ಬಂದ ಒಂದು ಕಾರಿನ ಬೆಲೆಯೇ ಹಲವಾರು ಕೋಟಿ ರೂಪಾಯಿಗಳು. ಅವರು ವಾಸಿಸುವ ಮನೆ ಒಂದು ಅರಮನೆ. ಇನ್ನು ಅವರಿಗೆ ಇರುವ ಭೂಮಿಯ ಮೌಲ್ಯ ಲೆಕ್ಕ ಹಾಕಿದರೆ ಅದು ಸಾವಿರಾರು ಕೋಟಿಗಳಿಗೆ ತಲುಪುತ್ತದೆ. ಇಂತಹ ಸಾವಿರಾರು ಕೋಟಿ ಆಸ್ತಿ ಹೊಂದಿರುವ ನಟ ಬೇರೆ ಯಾರೂ ಅಲ್ಲ. ಇತ್ತೀಚೆಗೆ ಟಾಲಿವುಡ್ನಲ್ಲಿ ಸತತ ಹಿಟ್ ಪಾತ್ರಗಳೊಂದಿಗೆ ಒಳ್ಳೆಯ ಕ್ರೇಜ್ ಸಂಪಾದಿಸಿಕೊಳ್ಳುತ್ತಿರುವ ವಿ.ಕೆ. ನರೇಶ್. ಇನ್ನು ಇವರ ಬಗ್ಗೆ ಹೆಚ್ಚು ಪರಿಚಯವಾಗಬೇಕೆಂದರೆ ಪವಿತ್ರ ಲೋಕೇಶ್ ಅವರ ಹಾಲಿ ಪ್ರಿಯಕರ ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಅವರ ಎರಡನೇ ಹೆಂಡತಿಯ ಮಗ ನರೇಶ್. ತೆಲುಗು ಸಿನಿಮಾ ನಟಿ ವಿಜಯ ನಿರ್ಮಲ ಮತ್ತು ಅವರ ಮೊದಲ ಪತಿ ಕೆ.ಎಸ್. ಮೂರ್ತಿಯವರ ಮಗನಾಗಿ 1960ರಲ್ಲಿ ಜನಿಸಿದರು. ನರೇಶ್ ಚಿಕ್ಕವರಾಗಿದ್ದಾಗಲೇ ಅವರ ತಂದೆ ನಿಧನರಾದರು. ನಂತರ ಅವರ ತಾಯಿ ಮಹೇಶ್ ಬಾಬು ಅವರ ತಂದೆಯನ್ನು ಎರಡನೇ ಮದುವೆಯಾದರು. 2023ರ ಹೊತ್ತಿಗೆ ನರೇಶ್ 4 ಬಾರಿ ವಿವಾಹವಾದರು ಮತ್ತು 3 ಬಾರಿ ವಿಚ್ಛೇದನ ಪಡೆದಿದ್ದರು. ನರೇಶ್ 2023ರಲ್ಲಿ ತನಗಿಂತ 19 ವರ್ಷ ಕಿರಿಯವಳಾದ ನಟಿ ಪವಿತ್ರ ಲೋಕೇಶ್ ಅವರನ್ನು 4ನೇ ಬಾರಿಗೆ ವಿವಾಹವಾಗಿದ್ದಾರೆ. ಒಂದೇ ತಂದೆಯ ಮಕ್ಕಳಾದ ಮಹೇಶ್ ಬಾಬು ಮತ್ತು ನರೇಶ್ ಇಬ್ಬರಿಗೂ ಸಮನಾಗಿ ಆಸ್ತಿ ಇರಬೇಕಾಗಿತ್ತು. ಆದರೆ ನರೇಶ್ ಅವರಿಗೆ ಮಾತ್ರ ಹೇಗೆ ಜಾಸ್ತಿ ಬಂತು? ಇಷ್ಟೊಂದು ಸಾವಿರಾರು ಕೋಟಿ ಆಸ್ತಿಯನ್ನು ನರೇಶ್ ಹೇಗೆ ಸಂಪಾದಿಸಿದರು? ಹೈದರಾಬಾದ್ನಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಭೂಮಿಯನ್ನು ಹೇಗೆ ಖರೀದಿಸಿದರು? ಅವರ ಗ್ಯಾರೇಜ್ನಲ್ಲಿರುವ ಕಾರ್ಗಳಲ್ಲಿನ ವಿಶೇಷತೆಗಳೇನು? ಹಾಗೆ ನರೇಶ್ ಅವರ ಐಷಾರಾಮಿ ಜೀವನ ಶೈಲಿ, ಅವರ ಕಾರು ಸಂಗ್ರಹ ಮತ್ತು ಅವರ ಸಾವಿರಾರು ಕೋಟಿಗಳ ಸಾಮ್ರಾಜ್ಯದ ಹಿಂದಿರುವ ಅಸಲಿ ರಹಸ್ಯಗಳ ವಿವರಗಳನ್ನು ನಿಮಗಾಗಿ ಹೇಳಲಿದ್ದೇವೆ ಈ ವಿಡಿಯೋದಲ್ಲಿ. ನರೇಶ್ ಎಂದರೆ ನಮಗೆ ಕೇವಲ ಒಬ್ಬ ನಟನಾಗಿಯೇ ಗೊತ್ತು. ಆದರೆ ಅವರೊಳಗೆ ಒಬ್ಬ ಶ್ರೇಷ್ಠ ಕಾರು ಡಿಸೈನರ್ ಮತ್ತು ರೇಸಿಂಗ್ ಪ್ರೇಮಿ ಇದ್ದಾರೆ ಎಂಬ ವಿಷಯ ಬಹಳ ಕಡಿಮೆ ಜನರಿಗೆ ಗೊತ್ತು. ಇತ್ತೀಚೆಗೆ ಅವರು ಖರೀದಿಸಿದ ಪೋರ್ಷೆ ಪನಮೇರ ಕಾರು ಈಗ ಇಂಡಸ್ಟ್ರಿಯಲ್ಲಿ ಹಾಟ್ ಟಾಪಿಕ್ ಆಗಿದೆ. ಈ ಕಾರಿನ ಬಗ್ಗೆ ನರೇಶ್ ಮಾತನಾಡುತ್ತಾ, ಇದು ಕೇವಲ ಒಂದು ಕಾರಲ್ಲ, ನನ್ನ ಬಾಲ್ಯದ ಕನಸು ಎಂದು ಹೇಳುತ್ತಾರೆ. ಯಾವಾಗಲೂ ಪೋರ್ಷೆ ಕಾರನ್ನು ಕೊಳ್ಳಬೇಕೆಂಬ ಬಲವಾದ ಆಸೆ ಇತ್ತು. ಆದರೆ ಈಗ ತಮ್ಮ ವಯಸ್ಸು ಮತ್ತು ಕುಟುಂಬದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಪೋರ್ಟ್ಸ್ ಕಾರ್ ಫೀಚರ್ಸ್ ಇರುವುದರ ಜೊತೆಗೆ ಐಷಾರಾಮಿ ಸೆಡನ್ ಅಂತಿರುವ ಈ ಪನಮೇರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ಈ ಕಾರಿನ ಬಗ್ಗೆ ಅವರು ಚಾಟ್ ಜಿಪಿಟಿಯಲ್ಲಿ ಸರ್ಚ್ ಮಾಡಿದಾಗ ಇದು ಭಾರತದ ರಸ್ತೆಗಳಲ್ಲಿ ಬಹಳ ಅಪರೂಪದ ಮತ್ತು ಸೂಪರ್ ಲಕ್ಸರಿ ಕಾರು ಎಂದು ತಿಳಿದು ಬಂದಿದ್ದರಿಂದ ಇದರ ಮೇಲೆ ಮನಸಾಯಿತೆಂದು ಬಹಿರಂಗಪಡಿಸಿದರು. ಈ ಪೋರ್ಷೆ ಕಾರಿನ ಫೀಚರ್ಸ್ ಕೇಳಿದರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು. ಇದರಲ್ಲಿ 2998 ಸಿಸಿ ಇಂಜಿನ್ ಇದೆ. ಇದು ಸುಮಾರು 3000 ಸಿಸಿ ಪವರ್ ಅನ್ನು ಉತ್ಪಾದಿಸುತ್ತದೆ. ಈ ಕಾರಿನಲ್ಲಿ ಲಾಂಚ್ ಕಂಟ್ರೋಲ್ ಎಂಬ ಅದ್ಭುತವಾದ ಫ್ಯೂಚರ್ ಇದೆ. ಇದನ್ನು ಆನ್ ಮಾಡಿದರೆ ಕೇವಲ 4.8 ಸೆಕೆಂಡ್ಗಳಲ್ಲಿ 0 ಇಂದ 100 ಕಿಲೋಮೀಟರ್ ವೇಗವನ್ನು ತಲುಪುತ್ತದೆ. ಅಂದರೆ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ನೀವು ಗಾಳಿಯಲ್ಲಿ ಪ್ರಯಾಣಿಸುತ್ತಿರುವ ಫೀಲಿಂಗ್ ಬರುತ್ತದೆ. ಇದರ ಗರಿಷ್ಠ ವೇಗ ಗಂಟೆಗೆ 280 ಕಿಲೋಮೀಟರ್. ನರೇಶ್ ಅವರ ಗ್ಯಾರೇಜ್ನಲ್ಲಿ ಕೇವಲ ಪೋರ್ಷೆ ಮಾತ್ರವಲ್ಲ, ಇನ್ನೂ ಅನೇಕ ಅದ್ಭುತವಾದ ಕಾರುಗಳಿವೆ. ಅವರ ಬಳಿ ಇರುವ ಒಂದು ಕ್ಯಾರವಾನ್ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ತೆಲುಗು ಇಂಡಸ್ಟ್ರಿಯಲ್ಲಿ ಸ್ವಂತವಾಗಿ ಕ್ಯಾರವಾನ್ ಖರೀದಿಸಿದ ಮೊದಲ ಕಲಾವಿದ ಇವರೇ. 1987ರಲ್ಲಿಯೇ ಬಾಂಬೆಯಿಂದ ಕಮಲ್ ಹಾಸನ್ ಅವರ ಬಳಿ ಇದ್ದ ಒಂದು ಕ್ಯಾರವಾನ್ ಅನ್ನು ಅವರು ಖರೀದಿಸಿದರು. ಪ್ರಸ್ತುತ ಅವರು ಬಳಸುತ್ತಿರುವ ಡೆಬೋನೇರ್ ಅಲ್ಟ್ರಾ ಕ್ಲೂಸರ್ ಎಂಬ ವ್ಯಾನ್ ಅನ್ನು ಅವರೇ ಸ್ವತಃ ಡಿಸೈನ್ ಮಾಡಿಕೊಂಡಿದ್ದಾರೆ. ಶೂಟಿಂಗ್ ಸಮಯದಲ್ಲಿ ಶಾಂತಿಯುತವಾಗಿರಲು ಇದರಲ್ಲಿ ಬೆಡ್, ಟಾಯ್ಲೆಟ್, ಮೈಕ್ರೋವೇವನ್, ಫ್ರಿಡ್ಜ್ ಮತ್ತು ಒಂದು ಚಿಕ್ಕ ಬಾರ್ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದನ್ನು ತಯಾರಿಸಲು ಅವರಿಗೆ ಸುಮಾರು 1 ವರ್ಷಗಳ ಕಾಲ ಹಿಡಿಯಿತಂತೆ. ಹಾಗೆಯೇ ಅವರ ಬಳಿ ರೇಂಜ್ ರೋವರ್ ಮತ್ತು ಮಾರ್ಸಿಡಿಸ್ ಬೆಂಚ್ ಕಾರುಗಳು ಕೂಡ ಇವೆ. ಇನ್ನು ನರೇಶ್ ಅವರ ಸಂಪತ್ತಿನ ವಿಷಯಕ್ಕೆ ಬಂದರೆ ಅದು ಕೇವಲ ನಟನೆಯಿಂದ ಬಂದದ್ದಲ್ಲ. ಅವರ ತಾಯಿ ವಿಜಯ ನಿರ್ಮಲ ಅವರು ಅಂದಿನ ಕಾಲದಲ್ಲೇ ಬಹಳ ಬುದ್ಧಿವಂತಿಕೆಯಿಂದ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ 44 ಸಿನಿಮಾಗಳಿಗೆ ನಿರ್ದೇಶನ ಮಾಡಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಸಂಪಾದಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ಅವರು ಹೈದರಾಬಾದ್ನ ಗಚ್ಚಿಬೌಲಿ, ನಾನಕ್ರಾಮ್ ಗೂಡಾದಂತಹ ಪ್ರದೇಶಗಳಲ್ಲಿ ಎಕರೆಗಟ್ಟಲೆ ಭೂಮಿಯನ್ನು ಬಹಳ ಕಡಿಮೆ ಬೆಲೆಗೆ ಖರೀದಿಸಿದ್ದರು. ಈಗ ಆ ಭೂಮಿಗಳ ಮೌಲ್ಯ ಗಗನ ಮುಟ್ಟುತ್ತಿದೆ. ನಾನಕ್ರಾಮ್ ಗೂಡಾದಲ್ಲಿರುವ 12 ಎಕರೆ ಸ್ಥಳದ ಮೌಲ್ಯ ಪ್ರಸ್ತುತ ಎಕರೆಗೆ 100 ಕೋಟಿಯಂತೆ, 1200 ಕೋಟಿ ರೂಪಾಯಿಗಳಿಂದ ಹೆಚ್ಚಿದೆ ಎಂದು ಅಂದಾಜು ಮಾಡಲಾಗಿದೆ.
ಹಾಗೆಯೇ ಈ ಕಚ್ಚಿಬೌಲಿಯ ವಿಪ್ರೋ ಸರ್ಕಲ್ ಹತ್ತಿರ ಇರುವ 5 ಎಕರೆ ಫಾರ್ಮ್ ಹೌಸ್ನ ಮೌಲ್ಯ ಸುಮಾರು 300 ಕೋಟಿ ರೂಪಾಯಿಗಳಷ್ಟಿದೆ. ಇನ್ನು ಇವುಗಳನ್ನು ಹೊರತುಪಡಿಸಿ ಶಂಕರಪಲ್ಲಿ ಮತ್ತು ಮೊಯ್ನಾಬಾದ್ ಪ್ರದೇಶಗಳಲ್ಲಿ ಕೂಡ ಆತನಿಗೆ 30 ಎಕರೆಗಳಿಗಿಂತ ಹೆಚ್ಚು ಭೂಮಿ ಇದೆ. ಅದಕ್ಕಾಗಿಯೇ ನರೇಶ್ ಅವರನ್ನು ಅನೇಕರು ಗೋಲ್ಡನ್ ಸ್ಪೂನ್ನೊಂದಿಗೆ ಜನಿಸಿದ ವ್ಯಕ್ತಿ ಎಂದು ಕರೆಯುತ್ತಾರೆ. ಆದರೆ ಆತ ಇದಕ್ಕೆ ಒಂದು ವಿವರಣೆ ನೀಡುವುದೇ ಬೇರೆ. ತಂದೆ ತಾಯಿ ನೀಡಿದ ಆಸ್ತಿಯನ್ನು ಕುಟುಂಬದ ಬೆಳವಣಿಗೆಗೆ ಬಳಸುತ್ತೇನೆ ಎಂದು. ಆದರೆ ತನ್ನ ಲಕ್ಸರಿ ಕಾರುಗಳು ಮತ್ತು ತನ್ನ ಸುಖಗಳಿಗಾಗಿ ಖರ್ಚು ಮಾಡುವ ಪ್ರತಿ ರೂಪಾಯಿಯೂ ತಾನು ಕಷ್ಟಪಟ್ಟು ಸಂಪಾದಿಸಿದೆ ಎಂದು ಅವರು ಗರ್ವದಿಂದ ಹೇಳಿಕೊಳ್ಳುತ್ತಾರೆ. 1982ರಲ್ಲಿ ತನ್ನ ಮೊದಲ ಸಿನಿಮಾದ ಸಂಭಾವನೆ 10,000 ರೂಪಾಯಿ ಬಂದಾಗಲೇ ಅದರಲ್ಲಿ 3,000 ರೂಪಾಯಿಗಳಿಂದ ಒಂದು ಹಳೆಯ ಹೇರಲ್ಡ್ ಕಾರ್ ಕೊಂಡಿದ್ದಾಗಿ ಆತ ಹೇಳಿದ್ದಾರೆ. ಅಂದರೆ ಕಾರುಗಳ ಮೇಲಿನ ಆತನ ಮೋಹ ಇಂದಿನದಲ್ಲ. ಗಂಡಸರಿಗೆ ಕಾರುಗಳು, ಕೂಲಿಂಗ್ ಗ್ಲಾಸ್ಗಳು ಮತ್ತು ಬ್ರ್ಯಾಂಡ್ ಡ್ರೆಸ್ಗಳೇ ಗಂಡಸರ ನಿಜವಾದ ಆಭರಣಗಳು ಎಂದು ಆತ ನಂಬುತ್ತಾರಂತೆ. ನರೇಶ್ ಅವರ ಜೀವನ ಶೈಲಿ ಕೇವಲ ಕಾರುಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರಿಗೆ ಪ್ರಕೃತಿ ಎಂದರೂ ತುಂಬ ಇಷ್ಟ. ಶಾದ್ನಗರ್ ಸಮೀಪ ಅವರಿಗೆ 20 ಎಕರೆ ಆರ್ಗಾನಿಕ್ ಫಾರ್ಮ್ ಇದೆ. ಅಲ್ಲಿ ಹಣ್ಣುಗಳು, ತರಕಾರಿಗಳನ್ನು ಬೆಳೆಸುತ್ತಾ ಪ್ರಕೃತಿಯ ಲಹರಿಯಲ್ಲಿ ಸಮಯ ಕಳೆಯುವುದನ್ನು ಆತ ಇಷ್ಟಪಡುತ್ತಾರೆ. ಇತ್ತೀಚೆಗೆ ಹೈದರಾಬಾದ್ ನಗರದ ನಡುಬೊಡ್ಡಿನಲ್ಲಿ 5 ಎಕರೆ ವಿಸ್ತೀರ್ಣದಲ್ಲಿ ಆತ ಒಂದು ಹೊಸ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಆ ಮನೆಯ ಲಾಂಜ್ಗೆ ಮುರಳಿ ಮೋಹನ್, ಆಲಿ ಅವರಂತಹ ಪ್ರಮುಖರು ಹಾಜರಿದ್ದರು. ಆ ಮನೆಯು ಒಂದು ವಿಲಾಸವಂತ ಭವನದಂತೆ ಇಂದ್ರಭವನವನ್ನು ನೆನಪಿಸುವಂತಿದೆ ಎಂದು ನೋಡಿದವರು ಹೇಳುತ್ತಾರೆ. ಮನೆಯಲ್ಲಿ ಜಿಮ್, ಮಾಸ್ಟರ್ ಬೆಡ್ರೂಮ್ಗಳು, ವಿಶಾಲ ವರಂಡಗಳು ಮತ್ತು ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು ಇತ್ಯಾದಿ ಎಲ್ಲವನ್ನು ತನ್ನ ಅಭಿರುಚಿಗೆ ತಕ್ಕಂತೆ ಡಿಸೈನ್ ಮಾಡಿಕೊಂಡಿದ್ದಾರೆ. ನರೇಶ್ ಅವರ ಆಸ್ತಿ ವಿಷಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿವಿಧ ಚರ್ಚೆಗಳು ನಡೆಯುತ್ತಿರುತ್ತವೆ. ಕೆಲವರು ಆತನ ಆಸ್ತಿ 1,000 ಕೋಟಿ ಎಂದರೆ ಮತ್ತೆ ಕೆಲವರು 2,000 ಕೋಟಿಗಿಂತಲೂ ಹೆಚ್ಚು ಇರಬಹುದು ಎನ್ನುತ್ತಾರೆ. ಆತನ ಮೊಮ್ಮಗ ನವೀನ್ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡುತ್ತಾ ತನ್ನ ನಾನಮ್ಮ ವಿಜಯ ನಿರ್ಮಲಾ ಅವರು ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ತನಗೆ ಮತ್ತು ಮಿಕ್ಕ ಅರ್ಧ ಭಾಗವನ್ನು ನರೇಶ್ ಅವರಿಗೆ ಬರೆದುಕೊಟ್ಟಿದ್ದಾರೆ ಎಂದು ಬಹಿರಂಗಪಡಿಸಿದ್ದಾರೆ. ಪ್ರಸ್ತುತ ಈ ಎಲ್ಲ ಆಸ್ತಿಗಳಿಗೂ ನರೇಶ್ ಅವರೇ ಬಾಸ್ ಎಂದು, ಅವರ ನಡುವೆ ಯಾವುದೇ ಆಸ್ತಿ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿಜವಾಗಿಯೂ ನರೇಶ್ ಈಗ ಒಬ್ಬ ಬಿಸಿ ಸಪೋರ್ಟಿಂಗ್ ನಟರಾಗಿ ಒಂದು ಕಾಲ್ ಶೀಟ್ಗೆ ಒಂದು ದಿನಕ್ಕೆ 2 ರಿಂದ 5 ಲಕ್ಷ ರೂಪಾಯಿಗಳವರೆಗೆ ವಸೂಲಿ ಮಾಡುತ್ತಾರೆ. ಅಂದರೆ ಆತ ಕೇವಲ ವಾರಸು ಸಂಪತ್ತಿನ ಮೇಲೆ ಮಾತ್ರವಲ್ಲದೆ ತನ್ನ ಸ್ವಂತ ನಟನೆಯ ಮೂಲಕವೂ ಭಾರಿ ಮೊತ್ತವನ್ನು ಸಂಪಾದಿಸುತ್ತಿದ್ದಾರೆ. ನರೇಶ್ ಒಂದು ಫಿಲಾಸಫಿಯನ್ನು ನಂಬುತ್ತಾರೆ. ನಾವು ಬದುಕಿರುವಷ್ಟು ಕಾಲ ನಮ್ಮೊಳಗೆ ಹುಡುಗನ ಚಿರ ಯೌವನ ಇರಬೇಕು, ಎಲ್ಲವನ್ನೂ ಮಜಾ ಮಾಡಬೇಕು ಎಂದು ಹೇಳುತ್ತಾರೆ. ಪ್ರಸ್ತುತ ಪವಿತ್ರ ಲೋಕೇಶ್ ಅವರೊಂದಿಗೆ ಆತ ತನ್ನ ಜೀವನವನ್ನು ಬಹಳ ಸಂತೋಷದಿಂದ ಎಂಜಾಯ್ ಮಾಡುತ್ತಿದ್ದಾರೆ. ಕೊನೆಯದಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನೆಂದರೆ ನರೇಶ್ ಅವರ ಸಂಪತ್ತಿನ ಹಿಂದೆ ಕೇವಲ ಅದೃಷ್ಟ ಮಾತ್ರವಿಲ್ಲ. ಅವರ ತಾಯಿ ವಿಜಯ ನಿರ್ಮಲಾ ಅವರ ದಶಕಗಳ ಕಷ್ಟ ಮತ್ತು ದೂರದೃಷ್ಟಿಯುಳ್ಳ ಹೂಡಿಕೆಗಳಿವೆ. 5 ಎಕರೆ ಮನೆ, ಕೋಟಿ ಬೆಲೆಯ ಕಾರುಗಳು, ಸಾವಿರಾರು ಎಕರೆ ಭೂಮಿ ಇವೆಲ್ಲವೂ ಇದ್ದರೂ ಅವರಲ್ಲಿರುವ ಆ ನಿತ್ಯ ಯೌವನದ ಉತ್ಸಾಹವೇ ಅವರ ನಿಜವಾದ ಆಸ್ತಿ ಎಂದು ಹೇಳಿಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಸಾವಿರಾರು ಕೋಟಿ ಆಸ್ತಿ ಮತ್ತು ಲಕ್ಸರಿ ಕಾರುಗಳ ಬಗ್ಗೆ ಕೇಳಿದ ನಂತರ ನಿಮಗೆ ಏನೆನಿಸುತ್ತದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಸಿನಿಮಾ ನಟನಟಿಯರ ಕುರಿತಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.